ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ಮತ್ತು ಆದಿ ಮೇಲೆ ಇಲ್ಲಿ ತಾಂಡವ ಅಟ್ಯಾಕ್ ಮಾಡಿಸಿದ್ದಾರೆ. ಈ ಕಡೆ ಅವ್ರ ಮೇಲೆ ಅಟ್ಯಾಕ್ ಮಾಡಿಸಿದ್ದು ತಾಂಡವ ಅಂತಾನೆ ಭಾಗ್ಯ ಮತ್ತು ಆದಿಗೆ ಗೊತ್ತಾಗುತ್ತೆ. ತದನಂತರ ಅವರಿಂದ ತಪ್ಪಿಸ್ಕೊಂಡಿದ್ದೆ ಇಲ್ಲಿ ಆದಿ ಮತ್ತು ಭಾಗ್ಯ ಹೋಗಬೇಕಾದ್ರೆ ತುಂಬಾ ಸುಸ್ತಾಗತ್ತೆ. ದಾರಿ ಕೂಡ ಸರಿಯಾಗಿ ಕಾಣಿಸ್ತಿಲ್ಲ, ಕಾರ್ ಹತ್ರಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಆಗ ಅಲ್ಲಿಗೆ ಒಂದು ಹೆಂಗ್ಸ್ ಬರ್ತಾರೆ, ನೀರು ಕೇಳಿ ನೀರನ್ನು ಕುಡಿತಾರೆ ಭಾಗ್ಯ ಮತ್ತು ಆದಿ. ನಂತರ ಏನಾಯಿತು ಅನ್ನೋದನ್ನ ಹೇಳಿದಾಗ ಬನ್ನಿ ಅಂತ ಹೇಳಿ ಅವರನ್ನ ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೂಡ ಅದಕ್ಕೆ ಕೊಡಲಾಗತ್ತೆ. ಈತ ಕಡೆ ಕಾಫಿ ಶಾಪಲ್ಲಿ ತನ್ವಿ ಕೆಲಸ ಮಾಡ್ತಿದ್ದಾಳೆ. ಅಲ್ಲಿಗೆ ಪೂಜಾ ಕರೆ ಮಾಡಿದ್ದೆ. ಅತ್ತೆ ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಿಲ್ಲ, ನಾನು ನಿನ್ನ ಕಾಲೇಜ್ ಹತ್ರಕ್ಕೆ ಬರ್ತೀನಿ, ತನ್ಮಯ್ ಕೂಡ ಅತ್ತೆನ ನೋಡಬೇಕು ಅಂತದಾನೆ, ಎಲ್ಲರೂ ಕೂಡ ಮನೆಗೆ ಹೋಗೋಣ, ಆ ನಂತರ ಕಾಣಿಸ್ಲಿಲ್ಲ ಅಂದರೆ ಏನು ಮಾಡಬೇಕು ಯೋಚನೆ ಮಾಡೋಣ ಅಂತ ಹೇಳಿದಾಗ ಇಲ್ಲಿ ತನ್ವಿ ಬೆಚ್ಚ ಬೀಳ್ತಾಳೆ. ಕಾಲೇಜಿಗೆ ಬಂದರೆ ತಾನು ಮಾಡ್ತಿರೋ ಕೆಲಸದ ವಿಷಯ ಗೊತ್ತಾಗುತ್ತೆ. ಆನಂತರ ಎಲ್ರಿಗೂ ಗೊತ್ತಾಗುತ್ತೆ, ಅಮ್ಮಂಗೂ ತಲುಪುತ್ತೆ, ಯಾರು ನನ್ನ ಪ್ರಶ್ನೆ ಮಾಡೋದು ಇಷ್ಟ ಆಗೋದಿಲ್ಲ ನನಗೆ ಅಂತ ಅಂದ್ಕೊಂಡಂಥ ತನ್ವಿ ಅಜ್ಜಿ ತಾತ ಹಾಸ್ಪಿಟಲ್ಗೆ ಹೋಗಿರ್ಬೋದು. ಅದೇ ಕಾರಣಕ್ಕೆ ಇನ್ನೂ ಕೂಡ ತಡ ಆಗ್ತದೆ ಅನ್ಸುತ್ತೆ. ಇವತ್ತೊಂದಿನ ಕಾಯ್ದು ವೆಯ್ಟ್ ಮಾಡೋಣ ಅಂತ ಹೇಳಿ ತನ್ವಿ ಕಾಲ್ ಕಟ್ ಮಾಡಿಬಿಡ್ತಾರೆ. ಆ ಕಡೆ ಪೂಜಾ ಗೊತ್ತಾಗ್ತಿಲ್ಲ ಯಾಕೆ ತನ್ವಿ ಈ ರೀತಿ ನಡ್ಕೋತಿದ್ದಾಳೆ, ಅತ್ತೆ ಎಲ್ಲಿ ಹೋಗಿರ್ಬೋದು ಅಂತ ಹೇಳಿ ಫುಲ್ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ಕುಸುಮ ಅವರು ತಮ್ಮ ಕಷ್ಟಕ್ಕೆ ನಿಜಕ್ಕೂ ಕೂಡ ಬೀದಿ ಬೀದಿ ಅಲಿಬೇಕಾಗಿದೆ. ಕೊನೆಗೂ ಒಂದು ಕೆಲಸ ಸಿಗುತ್ತೆ. ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಕೆಲಸ ಮಾಡಿ ಸುಸ್ತಾಗಿದ್ದೆ. ಇಲ್ಲಿ ಗಂಡನ್ನ ನೋಡ್ಕೋಬೇಕು ಅಂತ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಅಂತ ತಯಾರಾಗ್ತಾರೆ. ಬಟ್ ಆ ಕ್ಷಣದಲ್ಲೂ ಕೂಡ ಅವರು ಬಂದಿದೆ, ಒಂದಷ್ಟು ಬಟ್ಟೆಗಳನ್ನ ಹಾಕಿ ಇದನ್ನೆಲ್ಲ ಒಗ್ದೇ ಹೋಗಬೇಕು ಅಂತ ಹೇಳ್ತಾರೆ. ನಿಜಕ್ಕೂ ಕುಸುಮವ್ರಿಗೆ ತುಂಬ ಅಂದರೆ ತುಂಬ ಬೇಜಾರ ಆಗುತ್ತೆ. ತಾನು ಹೇಗಿದೆ ಎಲ್ಲರೂ ಕೂಡ ಹೆದರಿಸ್ತದೆ. ಇವತ್ತು ನಾನೇ ಹೆದರ್ಕೋಬೇಕಾಗಿರೋ ಪರಿಸ್ಥಿತಿ. ಬಟ್ ಈ ಕುಸುಮ ಯಾವುದಕ್ಕೂ ಸೋಲೋದಿಲ್ಲ, ಯಾರ ಹತ್ರ ಕೈ ಚಾಚೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ತಾವೇ ಎಲ್ಲವನ್ನ ಕೂಡ ಕೆಲಸ ಮಾಡಿ ದುಡಿಮೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ಆದಿ ಮತ್ತು ಭಾಗ್ಯನ ಯಾವುದೋ ಜನಗಳು ಅವರ ಮನೆಯಲ್ಲಿ ಆಶ್ರಯವನ್ನು ಕೊಡ್ತಾರೆ. ಇಲ್ಲಿ ಭಾಗ್ಯ ಮತ್ತು ಆದಿ ಒಂದಾಗೋದಕ್ಕೆ ಪ್ರೀತಿಯಿಂದ ಒಂದಷ್ಟು ಸಮಯ ಕಳೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ನಂತರ ಅಲ್ಲಿ ಅಜ್ಜಿಗೆ ಕೈ ನೋಡೋ ಶಾಸ್ತ್ರ ಬರುತ್ತೆ. ಕೈ ನೋಡಿದ್ದೆ, ನೋಡಮ್ಮ ನೀನು ಅವಶ್ಯಕತೆ ಇರ್ತಕ್ಕಂಥ ಸಮಯದಲ್ಲಿ ಎಲ್ಲಿ ಅವಶ್ಯಕತೆ ಇದೆಯೋ ಆ ಜಾಗದಲ್ಲಿ ಇರಬೇಕಾಗತ್ತೆ, ಇಲ್ಲ ಅಂದರೆ ಖಂಡಿತ ನಿನ್ನ ಬದುಕು ಅಡ್ಡಾದಿಡ್ಡಿ ಆಗುತ್ತೆ ಅಂತ ಹೇಳ್ತಾರೆ. ಭಾಗ್ಯಗೆ ಶಾಕ್ ಆಗುತ್ತೆ. ಹಾಗಿದ್ರೆ ಏನಿರ್ಬೋದು ಅವರು ಹೇಳಿದಂತಹ ವಿಷಯ? ಕುಸುಮಾವ ಮತ್ತು ಧರ್ಮ ಅಂಕಲ್ ವಿಷಯ ಇರಬಹುದಾ, ತನ್ವಿಗೆ ಸಂಬಂಧಪಟ್ಟಿರಬಹುದಾ, ಅಥವಾ ಆದಿಗೆ ಸಂಬಂಧಪಟ್ಟಿದ್ದಾಗಿದೆಯಾ, ಏನು ವಿಷಯ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.